ಓಕೆ ಹಾಂ ಸರ್ ಹೇಳಿ ಸರ್ ಕೇಳಿ. ತಾಯಿಯವರು ಅಪಘಾತದಲ್ಲಿ ಇದಾದರು, ಕಾರ್ಯಗಳು ಹೆಂಗೆ ನಡೀತಾ ಇದೆ ಏನು ಅಂತ? ಕಾರ್ಯಗಳು ಮಾಮೂಲಿ ಹೋಗೋ ಥರನೇ ಹೋಗ್ತಿದೆ, ಏನಿಲ್ಲ, ಎಲ್ಲ ಚೆನ್ನಾಗೇ ನಡೀತಿದೆ. ಅಂದರೆ ಎಲ್ಲರೂ ಬೇಜಾರಲ್ಲೇ ಇದ್ದಾರೆ. ಕಾರ್ಯ ಏನಿಲ್ಲ, ಹೋಗ್ತಿದೆ, ಚೆನ್ನಾಗೇ ಹೋಗ್ತಿದೆ. ಕಾರ್ಯದ ಬಗ್ಗೆ ಏನಿಲ್ಲ. ಅವತ್ತೇನಾಯಿತು ಅಂತೇಳಿ ಸರ್? ಅವತ್ತು ಅಂದರೆ ಮಾಮೂಲಿ ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿ ಎಲ್ಲ ಬಂದಿದ್ದರು ಹೈದ್ರಾಬಾದ್ಗೆ, ಮಕ್ಕಳಿಗೆ ರಜಾ ಇದೆ ಅಂತ ಹೇಳಿ ಇದ್ದರು. ಅವ್ರು ಸ್ವಲ್ಪ ದಿನ ಇದ್ದರು, ರಜಾ ಮುಗೀತಲ್ಲ, ಅವ್ರನ್ನ ರಿಟರ್ನ್ ಬಿಟ್ಟು ಬರಬೇಕಿದ್ರೆ ಅಪಘಾತ ಆಗಿರೋದು ಅಷ್ಟು. ಅಂದರೆ ಅಪಘಾತ ಆದ ತಕ್ಷಣ ಅವರು ಮರಣ ಹೊಂದಿದ್ದಲ್ಲ, ಆಸ್ಪತ್ರೆ ಹೋದಾಗಿದ್ದ? ಇಲ್ಲ, ಅದು ನಮಗೂ ನೀಟಾಗಿ ಗೊತ್ತಿಲ್ಲ ಇನ್ನು, ಯಾಕೆಂದರೆ ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಹೇಳ್ತಾರೆ ಆಗಲೇ ಹೋಗ್ಬಿಟ್ಟಿದ್ದು ಅಂತ. ಅಂದರೆ ಇವರು ಸ್ಪಾಟಲ್ಲಿದ್ದವ್ರು ಹೇಳ್ತಾರೆ ಇಲ್ಲ ಸ್ವಲ್ಪನಾದರೂ ಜೀವ ಇತ್ತು ಅಂತ. ನಮಗೆ ಇನ್ನೂ ಅದ್ರ ಬಗ್ಗೆ ಏನೂ ಸರಿ ಗೊತ್ತಿಲ್ಲ, ನಾವು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ. ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ 11,000 ರೂಪಾಯಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಊರಿನ ಜೊತೆ ಒಡನಾಟ ಹೇಗಿತ್ತು ನಿಮ್ಮ ತಾಯಿ? ಊರಿನ ಜೊತೆ ತುಂಬ ಚೆನ್ನಾಗೇ ಇತ್ತು. ಆ್ಯಕ್ಚುಲಿ ಎಲ್ಲ ಗೊತ್ತಿರೋರೆ, ಯಾಕಂದ್ರೆ ಅವರು ಮದುವೆ ಆದಾಗಿಂದನೂ ಇಲ್ಲೇ ಇದ್ದರು, ಎಲ್ರಿಗೂ ಗೊತ್ತಿರೋರೆ. ನೀವು ಬೇಕು ಅಂದರೆ ನಾವು ಬರಲ್ಲ, ಊರವ್ರನ್ನ ನಿಮಗೆ ನೀವೇ ಕೇಳಿ, ಅವರೇ ಹೇಳ್ತಾರೆ ಅವ್ರ ಒಡನಾಟ ಹೇಗಿತ್ತು ಅಂತ. ನೀವೆಲ್ಲಿದ್ರಿ? ನಾನು ಹೈದ್ರಾಬಾದಲ್ಲೇ ಇದ್ದೆ. ನಾನು ನನ್ನ ತಂಗಿ ಇಬ್ಬರು ಹೈದ್ರಾಬಾದಲ್ಲೇ ಇದ್ವಿ, ಯಾಕಂದ್ರೆ ಅವಳದು ಎಜುಕೇಷನ್ ನಡೀತಿದೆ, ನಾನು ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೆ ಅಲ್ಲಿ. ನಾವಿಬ್ಬರು ಹೈದ್ರಾಬಾದಲ್ಲೇ ಇದ್ವಿ. ತಾಯಿಯವ್ರ ಜೊತೆನೇ ಇದ್ವಿ. ಒಂದಷ್ಟು ರೂಮರ್ಸ್ಗಳು ಹರಡ್ತಾ ಇದ್ದಾವೆ, ಅದ್ರ ಬಗ್ಗೆ ಏನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ? ರೂಮರ್ಸ್ ಅಂದರೆ ಅಣ್ಣ, ಇಂಡಸ್ಟ್ರಿ ಅಂತ ಬಂದಾಗ ನಿಮಗೂ ಗೊತ್ತು. ಈಗ ನಾ ಇಂಡಸ್ಟ್ರಿಗೆ ಬಂದ್ರೂ ಈಗ ನನ್ನ ಜೊತೆ ಯಾರಾದರೂ ಒಬ್ರು ಇದ್ದಾರೆ ಅಂದರೆ ಫಸ್ಟ್ ಉಟ್ಕೊಳ್ಳೋದೆ ಆ ಥರ ರೂಮರ್ಸು. ಅಂದರೆ ಅವರು ಎಂಥ ಫ್ರೆಂಡ್ಸು, ಎಷ್ಟು ಬೆಸ್ಟ್ ಫ್ರೆಂಡ್ಸು ಅನ್ನೋದು ಇಂಡಸ್ಟ್ರಿಗೂ ಗೊತ್ತು, ನಮಗೂ ಗೊತ್ತು. ಅಂದರೆ ಅವ್ರ ಫ್ಯಾಮಿಲಿಯವರು ಅವರು ಕಳ್ಕೊಂಡಿದ್ದಾರೆ, ಅಂದರೆ ಅವ್ರ ಒಡನಾಟ ಹೇಗಿತ್ತು ಅಂತ ನಾವು ನೋಡಿದ್ದೀವಿ. ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು. ಅಂದರೆ ಅವರು ಇಂಟರ್ವ್ಯೂಲಿ ಹೇಳ್ಕೊಂಡ್ರು, ನಾನು ನೋಡಿದೆ ಮದುವೆ ಆಗೋ ಪ್ಲ್ಯಾನ್ಸ್ ಇತ್ತು ಅದು ಇದು ಅಂತ. ಬಟ್ ಅಷ್ಟೊಂದು ಮಾತುಕತೆ ಅಂತೂ ಆಗಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ ಅಷ್ಟೊಂದು.